ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ಘಟನೆ ನಂತರದಲ್ಲಿ ಒಂದಿಷ್ಟು ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ, ಕಾಂಟ್ರವರ್ಸಿಯಲ್ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ, ಟೀಕೆಗಳಾಗ್ತಾ ಇದೆ. ತಮ್ಮ ಗಮನಕ್ಕೆ ಬಂದಿರುತ್ತೆ. ತಮ್ಮ ಕ್ಲಾರಿಫಿಕೇಶನ್ ಸರ್, ಅಂದ್ರೆ ನಿಮ್ಮನ್ನ ಇಷ್ಟಪಡುವಂತಹ ಒಂದಿಷ್ಟು ಮನಸ್ಸುಗಳು ಈ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆ ಹೀಗಾಯ್ತು ಅಂತ ಏನಾಯ್ತು ಸರ್ ಎಕ್ಸಾಕ್ಟ್ಲಿ? ನನ್ನನ್ನ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಕರೆದಿದ್ರು. ಓಕೆ, ನಾನು ಒಪ್ಕೊಂಡಿದ್ದೆ. ಅಲ್ಲಿ ಸುಮಾರು 40-50 ಜನರಿಗೇನೋ ಪ್ರಶಸ್ತಿ ಕೊಡೋದಿತ್ತು. ಓಕೆ, ಅದರಲ್ಲಿ ಒಬ್ರು ಇವತ್ತು ಬೆಳಿಗ್ಗೆ ನನ್ನ ಮಾಹಿತಿ, ಹಂಗೆ ಬಂದ ಮಾಹಿತಿ ಪ್ರಕಾರ ಅವರ ಮೇಲೆ ಕೊಲೆ ಆರೋಪ ಇದೆ ಅಂತ. ಇವಾಗ ಈ ಪ್ರಶಸ್ತಿಗಳನ್ನ ಕೊಡಕ್ ಕರೆದಾಗ ನಾವು ಬರಲ್ಲ ಅಂತ ಹೇಳ್ಬೇಕು, ಇಲ್ಲದೆ ಇದ್ರೆ ಅವರ ಬಯೋಡೇಟಾ ಕೇಳಕ್ ಆಗ್ತದೆ, ಯಾರಿಗೆ ಪ್ರಶಸ್ತಿ ಕೊಡ್ತೀರಿ, ಅವರ ಹಿನ್ನೆಲೆ ಏನು ಅಂತ. ಅದು ಸಾಧ್ಯವಾ? ಆ ಹಿನ್ನೆಲೆಯಲ್ಲಿ ನಾನು ಗೊತ್ತಿಲ್ಲದೆ ಹೋಗಿದ್ದೆ, ಅವರ ಪರಿಚಯ ಇರಲಿಲ್ಲ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಅದು ಇವಾಗ ಸರಿಯಾಗಿ ಕಾಣ್ತಲ್ಲ, ಯಾಕಂದ್ರೆ ಅವ್ರ ಆರೋಪಿ ಅಂತ, ಕೊಲೆ ಆರೋಪಿ ಅಂತ ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ನೋವಾಗಿದೆ. ನಾನು ಅದು ಮಾಡಿ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೆ ನಾನು. ಮತ್ತೆ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಬರುವುದಿತ್ತು, ನಾನು ಹೋಗಲ್ಲ, ತಗೊಳ್ಳಲ್ಲ. ಅಂದ್ರೆ ಈ ನಿರ್ಧಾರ ಈ ಘಟನೆ ನಂತರದಲ್ಲಿ, ತಮ್ಮ ಗಮನಕ್ಕೆ ಬಂದ ನಂತರದಲ್ಲ ಸರ್ ಇದು? ಅದೇ ಘಟನೆ ಇವತ್ತು ಬೆಳಿಗ್ಗೆ ನನ್ಗೆ ಗೊತ್ತಾಯ್ತು. ಓಕೆ, ಅದಕ್ಕೆ ನಾನು ವಿಷಾದ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ನಾನು ಮಾಡಬಾರ್ದಿತ್ತು, ಆದ್ರೆ ನನ್ಗೆ ಗೊತ್ತಿಲ್ಲದೆ ಆದದ್ದು. ಓಕೆ ಸರಿ, ಇನ್ನೊಂದು ವಿಚಾರ, ಈ ಒಂದು ಘಟನೆ ನಂತರದಲ್ಲಿ ತಮಗೆ ಬಂದಂತಹ ಪ್ರಶಸ್ತಿಯನ್ನು ಕೂಡ ತಾವು ಸ್ವೀಕಾರ ಮಾಡುದಿಲ್ಲ ಅಂತ ಹೇಳಿದ್ರಿ, ದಟ್ಸ್ ಫೈನ್. ಬಟ್ ಯಾವುದೇ ಒಂದು ಬೇಸಿಕಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇಂಥವ್ರು ಬರ್ತಾರೆ ಅಂತ ಹೇಳಬಹುದು. ಅದರ್ವೈಸ್ ಗೊತ್ತಾಗಲ್ಲ, ಅವರ ಬಯೋಡೇಟಾ ಕೇಳಕ್ ಆಗಲ್ಲ. ಅದರಿಂದ ನಾನು ಹೋದದ್ದು ಅವ್ರಿಗೆ ಸನ್ಮಾನ ಮಾಡಿ, ಯಾಕಂದ್ರೆ ಅವ್ರು ನನ್ನ ಫ್ರೆಂಡು ಅಲ್ಲ. ಇಷ್ಟು ಜನ ಬರ್ತಾರೆ, ಅವ್ರಿಗೆ ಪ್ರಶಸ್ತಿ ನಾವು ಕೊಡ್ತೇವೆ. ಪ್ರಶಸ್ತಿ ಕೊಡುವವ್ರು ನನ್ಗೆ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ ಅವರು. ಅವ್ರಿಗೆ ಗೊತ್ತಿದೆ ಎಲ್ಲೋ ಗೊತ್ತಿಲ್ಲ ನನ್ಗೆ. ಇವಾಗ ನೋಡಿ, ಅಲ್ಲಿ ಅಜಯ್ ಸಿಂಗ್ ಇದ್ದಾರೆ ನಿಮ್ಮ, ಮತ್ತೆ ಇನ್ನೊಬ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ರು, ಇನ್ನೊಬ್ರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿದ್ರು, ನಿವೃತ್ತರಾದವರು ಇಬ್ರು ಕೂಡ. ಮತ್ತೆ ಮಾಜಿ ಮಂತ್ರಿ ರಾಮಚಂದ್ರೇಗೌಡರು ಇದ್ರು, ಬಹಳಷ್ಟು ಡಾಕ್ಟರ್ಗಳಿದ್ರು, ಹೆಸರುವಾಸಿ ಡಾಕ್ಟರ್ಗಳೆಲ್ಲ ಇದ್ರು. ಇದು ನನ್ನ ತೋರಿಸ್ಕೊಡು ಸರಿ ಅಲ್ಲ ಅಂತ ಕಾಣಿಸ್ತದೆ. ಅದು ಏನೇ ಇರ್ಲಿ, ಇವಾಗ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳಿದ್ದೇನೆ ನಾನು. ಕರೆದಿದ್ರು, ನಾನು ಒಪ್ಕೊಂಡಿದ್ದೆ. ಅಲ್ಲಿ ಸುಮಾರು 40-50 ಜನರಿಗೇನೋ ಪ್ರಶಸ್ತಿ ಕೊಡೋದಿತ್ತು. ಅದರಲ್ಲಿ ಒಬ್ರು ಇವತ್ತು ಬೆಳಿಗ್ಗೆ ನನ್ನ ಮಾಹಿತಿ, ಹಂಗೆ ಬಂದ ಮಾಹಿತಿ ಪ್ರಕಾರ ಅವರ ಮೇಲೆ ಕೊಲೆ ಆರೋಪ ಇದೆ ಅಂತ. ಇವಾಗ ಈ ಪ್ರಶಸ್ತಿಗಳನ್ನ ಕೊಡಕ್ ಕರೆದಾಗ ನಾವು ಬರಲ್ಲ ಅಂತ ಹೇಳ್ಬೇಕು, ಇಲ್ಲದೆ ಇದ್ರೆ ಅವರ ಬಯೋಡೇಟಾ ಕೇಳಕ್ ಆಗ್ತದೆ, ಯಾರಿಗೆ ಪ್ರಶಸ್ತಿ ಕೊಡ್ತೀರಿ, ಅವರ ಹಿನ್ನೆಲೆ ಏನು ಅಂತ. ಅದು ಸಾಧ್ಯವಾ? ಆ ಹಿನ್ನೆಲೆಯಲ್ಲಿ ನಾನು ಗೊತ್ತಿಲ್ಲದೆ ಹೋಗಿದ್ದೆ, ಅವರ ಪರಿಚಯ ಇರಲಿಲ್ಲ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಅದು ಇವಾಗ ಸರಿಯಾಗಿ ಕಾಣ್ತಲ್ಲ, ಯಾಕಂದ್ರೆ ಅವ್ರ ಆರೋಪಿ ಅಂತ, ಕೊಲೆ ಆರೋಪಿ ಅಂತ ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ನೋವಾಗಿದೆ. ನಾನು ಅದು ಮಾಡಿ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೇನೆ ನಾನು. ಮತ್ತೆ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಬರುವುದಿತ್ತು, ನಾನು ಹೋಗಲ್ಲ, ತಗೊಳ್ಳಲ್ಲ. ಅಂದ್ರೆ ಈ ನಿರ್ಧಾರ ಈ ಘಟನೆ ನಂತರದಲ್ಲಿ, ತಮ್ಮ ಗಮನಕ್ಕೆ ಬಂದ ನಂತರದಲ್ಲ ಸರ್ ಇದು? ಅದೇ ಘಟನೆ ಇವತ್ತು ಬೆಳಿಗ್ಗೆ ನನ್ಗೆ ಗೊತ್ತಾಯ್ತು. ಓಕೆ, ಅದಕ್ಕೆ ನಾನು ವಿಷಾದ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ನಾನು ಮಾಡಬಾರ್ದಿತ್ತು, ಆದ್ರೆ ನನ್ಗೆ ಗೊತ್ತಿಲ್ಲದೆ ಆದದ್ದು. ಓಕೆ,
ಸರ್, ಇನ್ನೊಂದು ವಿಚಾರ, ಈ ಒಂದು ಘಟನೆ ನಂತರದಲ್ಲಿ ತಮಗೆ ಬಂದಂತ ಪ್ರಶಸ್ತಿಯನ್ನು ಕೂಡ ತಾವು ಸ್ವೀಕಾರ ಮಾಡುದಿಲ್ಲ ಅಂತ ಹೇಳಿದ್ರಿ. ದಟ್ಸ್ ಫೈನ್. ಬಟ್ ಯಾವುದೇ ಒಂದು ಬೇಸಿಕಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇಂಥವ್ರು ಬರ್ತಾರೆ ಅಂತ ಹೇಳಬಹುದು. ಅದರ್ವೈಸ್ ಅವ್ರು ಯಾರಂತ ನಮ್ಗೆ ಗೊತ್ತಾಗಲ್ಲ, ಅವರ ಬಯೋಡೇಟಾ ಕೇಳಕ್ ಆಗಲ್ಲ. 100%. ಅದರಿಂದ ನಾನು ಹೋದದ್ದು ಅವ್ರಿಗೆ ಸನ್ಮಾನ ಮಾಡಿ, ಯಾಕಂದ್ರೆ ಅವ್ರು ನನ್ನ ಫ್ರೆಂಡು ಅಲ್ಲ. ಇಷ್ಟು ಜನ ಬರ್ತಾರೆ, ಅವ್ರಿಗೆ ಪ್ರಶಸ್ತಿ ನಾವು ಕೊಡ್ತೇವೆ. ಪ್ರಶಸ್ತಿ ಕೊಡುವವ್ರು ನನ್ಗೆ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ ಅವರು. ಅವ್ರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ನನ್ಗೆ. ಇವಾಗ ನೋಡಿ, ಅಲ್ಲಿ ಅಜಯ್ ಸಿಂಗ್ ಇದ್ದಾರೆ ನಿಮ್ಮ ಮತ್ತೆ ಇನ್ನೊಬ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ರು, ಇನ್ನೊಬ್ರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿದ್ರು, ನಿವೃತ್ತರಾದವರು ಇಬ್ರು ಕೂಡ. ಮತ್ತೆ ಮಾಜಿ ಮಂತ್ರಿ ರಾಮಚಂದ್ರೇಗೌಡರು ಇದ್ರು, ಬಹಳಷ್ಟು ಡಾಕ್ಟರ್ಗಳಿದ್ರು, ಹೆಸರುವಾಸಿ ಡಾಕ್ಟರ್ಗಳೆಲ್ಲ ಇದ್ರು. ನನ್ನ ತೋರಿಸ್ಕೊಡು ಸರಿ ಅಲ್ಲ ಅಂತ ಕಾಣಿಸ್ತದೆ. ಅದು ಏನೇ ಇರ್ಲಿ, ಇವಾಗ ಏನೇನು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಕೇಳಿದ್ದೇನೆ ನಾನು.